ಒಂದು ಸರ್ತಿ ಒಂದು ಹಾವು ಮನೆಯ ಶೆಡ್ ಒಳಗಡೆ ನುಗ್ಗುತ್ತೆ. ಶೆಡ್ ಒಳಗಡೆ ನುಗ್ಗಬೇಕಾದ್ರೆ ಅದಕ್ಕೆ ಗರಗಸ ಅಂತಾರಲ್ಲ, ಮರ ಕಡಿಯೋದು, ಅದಕ್ಕೆ ಬಾಲಕ್ಕೆ ಆ ಗರಗಸ ಟಚ್ ಆಗುತ್ತೆ. ಏನಿದು ನನಗೇನೋ ಗಾಯ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ಕೋಪ ಬರುತ್ತೆ ಹಾವಿಗೆ. ಅದೇ ಕೋಪದಲ್ಲಿ ಆ ಗರಗಸನ ಕಚ್ಚುತ್ತೆ. ಆ ಕಚ್ಚಕ್ಕೆ ಹೋದಾಗ ಅದಕ್ಕೆ ಮತ್ತೆ ಇನ್ನಷ್ಟು ಗಾಯ ಆಗುತ್ತೆ. ಆ ಗಾಯದಿಂದ ಅದಕ್ಕೆ ಕೋಪ ಇನ್ನೂ ದ್ವಿಗುಣ ಆಗುತ್ತೆ. ಆ ಕೋಪದಲ್ಲಿ ಇಲ್ಲ, ಇದಕ್ಕೆ ನನಗೆ ಹರ್ಟ್ ಮಾಡಿದೆ ಈ ಗರಗಸ, ಇದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಗರಗಸನ ಮೈಯಿಂದ ಸುತ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡುತ್ತೆ. ಅದು ಅಂದ್ಕೊಳ್ಳುತ್ತೆ ನಾನು ಅದಕ್ಕೆ ಗಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಆ ನೋವಲ್ಲಿ ಯಾವಾಗ ಟೈಟ್ ಮಾಡುತ್ತಲ್ಲ, ಆ ನೋವಲ್ಲಿ ಆ ಹಾವೇ ಸತ್ತೋಗುತ್ತೆ. ಅಂದರೆ ನಾವು ಕಾರಣ ಇಲ್ಲದೆ, ಯಾವುದೋ ಒಂದು ವಿಷಯ ಗೊತ್ತಿಲ್ಲದೆ, ಇನ್ನೊಬ್ಬರ ಶಕ್ತಿ ಗೊತ್ತಿಲ್ಲದೆ ನಾವು ಸುಮ್ಮನೆ ಕೋಪ ಮಾಡ್ಕೊತೀವಿ. ಒಂದು ಮೂರ್ಖತನ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಾವು ತಿಳಿಯೋದೇನು ಅಂತ ಹೇಳಿದ್ರೆ, ನಾವು ಕೋಪನ ಯಾವಾಗ ಮಾಡ್ಕೋಬೇಕು, ಯಾರ ಮೇಲೆ ಮಾಡ್ಕೋಬೇಕು ಅನ್ನೋದನ್ನು ನಾವಿಲ್ಲಿ ಕಲಿಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಕೋಪವನ್ನು ಶಮನಗೊಳಿಸಿ, ಕೋಪದಿಂದ ತಗೊಳ್ಳುವಂಥ ನಿರ್ಧಾರ ನಮಗೆ ಅದು ಮಾರಕವಾಗುತ್ತೆ.